ಹಾಯ್ ಗೀತಾ, ಸಾರಿ 5 ನಿಮಿಷ ಲೇಟ್ ಆಯ್ತು. ನನ್ನ ಲೈಫ್ನಲ್ಲಿ ಈ ಥರ ವ್ಯಕ್ತಿಗಳನ್ನ ಭೇಟಿ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಅದನ್ನ ನಾನು ಹೆಂಡತಿಗೆ ಹೇಳೋದೋ ಬೇಡೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಎನಿಹೌ, ನಾನು ನಿಮ್ಮನ್ನ ಭೇಟಿ ಮಾಡೋ ಉದ್ದೇಶ ಒಳ್ಳೇದಿತ್ತು, ಮನಸ್ಸು ಕ್ಲಿಯರ್ ಆಗಿತ್ತು, ಹೊರಟು ಬಂದೆ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಹೆಸರು ಶ್ಯಾಮ್. ಆದ್ರೆ ನಿಮ್ಮನ್ನ ಭೇಟಿ ಮಾಡ್ತಾರೋ ಉದ್ದೇಶ ಬೇರೆಯವ್ರ ಥರ ಅಲ್ಲ. ಬಟ್ ನಿಮ್ ಫೀಸ್ ನಿಮಗೆ ಸಿಗುತ್ತೆ. ಬರೀ ಮಾತಾಡೋದಕ್ಕಷ್ಟೇ. ಗೀತಾ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನಿಮ್ಗೆ ಇನ್ನೂ ಚಿಕ್ಕ ವಯಸ್ಸು, ನೋಡೋದಕ್ಕೆ ನಾನು ಅನ್ಕೊಂಡೋದಕ್ಕಿಂತ ಚೆನ್ನಾಗೇ ಇದ್ದೀರಾ. ಅದ್ ಯಾವ್ದೋ ಹೆಣ್ಣಿನ ಮಾತು ಕೇಳ್ಕೊಂಡು ನೀವ್ ಯಾಕೆ ಹಾದಿ ತಪ್ತಾ ಇದ್ದೀರಾ? ಒಂದು ನಿಮಿಷ. ಓ ಸಿಂಚನಾ, ಸ್ಪೀಕ್ ಆಫ್ ದಿ ಡೆವಿಲ್. ಹಲೋ, ನಮಸ್ತೆ ಶ್ಯಾಮ್. ಅವ್ರ ಜೊತೆನೆ ಮಾತಾಡ್ತಾ ಇದ್ದೀನಿ. ಯಾರ ಜೊತೆ ಮಾತಾಡ್ತಾ ಇದ್ದೀರಾ ನೀವು? ಅದೇ ನೀವು ಹೇಳಿದ್ರಲ್ಲ, ಆರೆಂಜ್ ಕಲರ್ ಸ್ಯಾರಿ. ಗೀತಾ. ಶ್ಯಾಮ್, ಬಹುಶಃ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಮ್ ಹುಡುಗಿ ಅಲ್ಲಿ ಬಂದೇ ಇಲ್ವೇ? ವಾಟ್? ಗಂಡಂಗೇನೋ ಹುಷಾರಿಲ್ಲ ಅಂತ ಅವಳು ರೆಸಾರ್ಟ್ ಇಂದ ಮನೆಗೆ ಸೀದಾ ವಾಪಸ್ ಹೊರಟೋಗಿದ್ದಾಳೆ. ಮತ್ತೆ ಫೋನ್ ಮಾಡ್ತೀನಿ. ಸಾರಿ, ಐ ಆಮ್ ರಿಯಲಿ ಸಾರಿ. ಒಂದು ದೊಡ್ಡ ಕನ್ಫ್ಯೂಷನ್ ಆಗೋಯ್ತು. ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಐ ಥಿಂಕ್ ಯು ಆರ್ ಡಿಸ್ಟರ್ಬ್ಡ್. ಏನ್ರಿ, ಆ ಹುಡುಗಿ ನನ್ನ ಹುಚ್ಚ ಅನ್ಕೊಂಡ್ಲೋ ಏನೋ? ಪದೇ ಪದೇ ಕರಿತೀರಾ, ಲೇಟಾಗಿ ಬರಬೇಡಿ ಅಂತೀರಾ, ಬಂದಾಗೆಲ್ಲ ಕೈ ಕೊಡ್ತೀರಾ. ಇವತ್ತು ಆ ಹುಡುಗಿನ ಗೀತಾ ಅನ್ಕೊಂಡು ಎಂತ ಪ್ರಾಬ್ಲಮ್ ಅಲ್ಲಿ ಸಿಗಾಕೋತಾ ಇದೆ ಗೊತ್ತಾ? ಇದೆಲ್ಲ ನನಗೆ ಬೇಕೇನ್ರಿ? ನಿಮಗ್ ಈ ರೀತಿ ತೊಂದ್ರೆ ಮುಂದೆ ಯಾವತ್ತೂ ಆಗೋದಿಲ್ಲ. ಇನ್ ಮುಂದೆ ಈ ರೀತಿ ಎಲ್ಲ ಅಲ್ದಾಡಿಸ್ಬೇಡಿ. ನೀವು ಕರೀಲು ಬೇಡಿ, ನಾನು ಬರೋದು ಇಲ್ಲ. ಚಾಲೆಂಜ್ ಮಾಡಿರೋರ್ ನೀವು. ಆ ಹುಡುಗಿ ಕಂಡೀಷನ್ಸ್ ನ ನಾನ್ ನಿಮಗ್ ಮುಂಚೆನೆ ಹೇಳಿದೀನಿ. ಇನ್ ಬರೋದು ಬಿಡೋದು ನಿಮ್ ಇಷ್ಟ. ನಾನಂತೂ ಸೋತ್ರೆ ನನ್ ಹೆಸರಿಗೆ ಬಂದಿರೋ ಈ ಆಸ್ತಿನ ದಾನ ಮಾಡೋದಂತೂ ನಿಜ. ನೀವ್ ಅನ್ಕೊಂಡಿರೋದು ನಿಜ ಆಗೋದು ನೀವು ಆ ಹುಡುಗಿನ ನನಗೆ ಭೇಟಿ ಮಾಡಿಸಿದಾಗ ಮಾತ್ರ. ನನ್ನ ಈ ರೀತಿ ಅಲ್ದಾಡ್ಸೋದ್ರಿಂದ ಅಲ್ಲ. ಸಾಮಾನ್ಯವಾಗಿ ನನಗೆ ಕೊಟ್ಟ ಟೈಮ್ನ ಅವಳು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ವೆರಿ ಪಂಕ್ಚುಯಲ್. ಖಂಡಿತ ಅವಳ ಮನೇಲಿ ಏನೋ ಪ್ರಾಬ್ಲಮ್ ಇರಲೇಬೇಕು. ಇದೊಂದ್ಸಲ ನಂಬ್ತೀನಿ. ಓಕೆ, ಬಾಯ್. ಹಲೋ ಸರ್. ಹಾಯ್ ಲಕ್ಷ್ಮಿ. ಸರ್, ನಿಮ್ಗೋಸ್ಕರ ಒಬ್ರು ಚೇಂಬರ್ ಅಲ್ಲಿ ಕಾಯ್ತಾ ಇದಾರೆ ಸರ್. ಅವ್ರನ್ನ ಚೇಂಬರ್ ಅಲ್ಲಿ ಕೂರಿಸಿದ್ಯಾ? ಅವರೇ ಒಳಗೆ ಹೋದ್ರು. ನೀವ್ ಯಾವಾಗ ಇಲ್ಲಿಗೆ ಬಂದ್ರಿ? ಶ್ಯಾಮ್, ನೀವ್ ಹೇಗಿದ್ದೀರಾ? ನನಗೇನಾಗಿದೆ? ಚೆನ್ನಾಗೇ ಇದ್ದೀನಿ. ಚೆನ್ನಾಗಿರ್ಲಿಲ್ಲ. ನಿನ್ನೆ ರಾತ್ರಿ ನೀವು ಚೆನ್ನಾಗಿರ್ಲಿಲ್ಲ. ಆರೋಗ್ಯವಾಗಿದ್ದೀರಾ ತಾನೇ? ಮೈ ಡಿಯರ್ ವೈಫ್, ಒಂದ್ ನಿಮಿಷ ಎದ್ದೇಳ್ತೀರಾ? ಯಾಕೆ ಶ್ಯಾಮ್? ಶ್ಯಾಮ್, ವಾಟ್ ಆರ್ ಯು ಡೂಯಿಂಗ್? ಒಂದ್ ನಿಮಿಷ ಕೂತ್ಕೊಳ್ಳಿ ಮೇಡಮ್. ಯಾಕೆ ಇಲ್ಲಿ ಕೂರಿಸ್ತಾ ಇದ್ದೀರಾ? ಈಗ ನಿಮ್ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಗೊಂದಲದಲ್ಲಿರೋ ತರ ಕಾಣಿಸ್ತಾ ಇದ್ದೀನ? ಆರೋಗ್ಯ ಕೆಟ್ಟಿರೋ ತರ ಕಾಣಿಸ್ತಾ ಇದ್ದೀನ? ನಿನ್ನೆ ರಾತ್ರಿ ನಿಮ್ ಮಾತು ಕೇಳಿ ನನಗೆ ನಿದ್ದೆನೆ ಬರ್ಲಿಲ್ಲ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಊರಿಂದ ಹೊರಟು ಬಂದೆ. ನೀವ್ ಮನೆ ಬೇಗ ಬಿಟ್ಟಿದ್ರಿ. ಫೋನ್ ಟ್ರೈ ಮಾಡಿದ್ರೆ ಕಂಟಿನ್ಯೂಸ್ ಎಂಗೇಜ್ ಬರ್ತಿತ್ತು. ಅದಕ್ಕೆ ಸೀದಾ ಇಲ್ಲಿಗೆ. ಓ, ಐ ಆಮ್ ಸಾರಿ. ಅದು ರಾತ್ರಿ ಒಂದ್ ಸಣ್ಣ ಕನ್ಫ್ಯೂಷನ್ ಇತ್ತು, ಅದನ್ನ ಹೇಳೋಣ ಅನ್ಕೊಂಡೆ. ಬಟ್ ನಾವು ಈಗೆಲ್ಲ ಕ್ಲಿಯರ್ ಆಗಿದೆ. ಆರ್ ಯು ಶೋರ್? 100%. ನನ್ನ ಪ್ರೀತಿಯ ಹೆಂಡತಿ ನನ್ನ ಜೊತೆಲಿರುವಾಗ ನನಗೇನು ತೊಂದರೆ? ರಾತ್ರಿ ಊಟಕ್ಕೆ ಮನೆಗೆ ಬನ್ನಿ, ಕಾಯ್ತಾ ಇರ್ತೀನಿ. ಮನೆಗೆ ಬಾ ಅಂತ ಕರೆದು ಮತ್ತೆ ಊರಿಗೆ ಹರೋದ್ರೆ? ಮೈ ಡಿಯರ್ ಹಬಿ, ನೀವ್ ಮನೆಗೆ ಬನ್ನಿ, ನಾನು ಎಲ್ಲೂ ಹೋಗಲ್ಲ. ಹಾಗಿದ್ರೆ ಅಮ್ಮ? ಅಮ್ಮನ್ನ ನೋಡ್ಕೊಳಕ್ಕೆ ಅವ್ರ ಗಂಡ ಇದ್ದಾರೆ. ನನ್ನ ಗಂಡನ್ನ ನಾನೇ ನೋಡ್ಕೊಳ್ಬೇಕು. ಬಾಯ್. ಹಾ ಶ್ಯಾಮ್, ಸಂಜೆ ಎಷ್ಟೊತ್ತಿಗೆ ಮನೆಗೆ ಬರ್ತೀರಿ? 7 ಗಂಟೆಗೆ ಬರ್ತೀನಿ. ಬೇಗ ಬಾ ಅಂದ್ರೆ ಬೇಗ ಬರ್ತೀನಿ. ಎಲ್ಲಾ ಕೆಲಸ ಮುಗಿಸ್ಕೊಂಡೇ ಮನೆಗೆ ಬನ್ನಿ. ಟೇಕ್ ಕೇರ್. ಲವ್ ಯು. ಹಲೋ. ಶ್ಯಾಮ್ ಅವರು ಕನೆಕ್ಟ್ ಮಾಡ್ತೀರಾ? ನೀವು? ಯಸ್ ಸರ್, ನಿಮ್ಮನ್ನ ಕೇಳ್ಕೊಂಡು ಯಾರೋ ಫೋನ್ ಮಾಡಿದ್ದಾರೆ. ಹೆಸರು ಹೇಳ್ತಾ ಇಲ್ಲ. ಕನೆಕ್ಟ್ ಮಾಡ್ಲಾ? ಮಾಡಿ. ಹಾಯ್ ಶ್ಯಾಮ್, ನಿಮ್ ಮೊಬೈಲ್ ಆಫ್ ಮಾಡಿಟ್ಟಿದ್ದೀರಾ? ಅದಕ್ಕೆ ಆಫೀಸ್ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿ ಹಿಡಿಯೋದಾ? ನನಗ್ ಬೇಕಾದವ್ರನ್ನ ನನಗ್ ಬೇಕಾದಾಗ ಎಲ್ಲಿದ್ರು ಹೇಗಿದ್ರು ನಾನ್ ಹಿಡಿತೀನಿ. ಹಿಡ್ದಾಯ್ತಲ್ಲ, ವಿಷಯ ಹೇಳಿ. ಗೀತಾ ಈಗ ಫೋನ್ ಮಾಡಿದ್ಲು. ಅವಳ ಮನೇಲಿ ಏನೋ ಕನ್ಫ್ಯೂಷನ್ ಇತ್ತು ಅಂತ ಅವಳ ಗಂಡನ್ ನೋಡಕ್ಕೆ ಮನೆಗ್ ವಾಪಸ್ ಹೋಗಿದ್ಲಂತೆ. ಆದ್ರೆ ಅವಳ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಇವತ್ ಸಂಜೆ 5 ಗಂಟೆಗೆ ನನ್ ಭೇಟಿ ಆಗ್ತಾಳೆ. ನೀವ್ ಬಂದ್ರೆ ಪರಿಚಯ ಮಾಡಿಸ್ತೀನಿ. ರೀ, ನೀವು ಕರೆದಾಗೆಲ್ಲ ಬರೋದಕ್ಕೆ ನನ್ನ ಏನ್ ಅನ್ಕೊಂಡಿದ್ದೀರಾ? ನಾನು ಒಪ್ಕೊಂಡಿದ್ದು ನನ್ನ ಫ್ರೀ ಟೈಮಲ್ಲಿ, ಅವರು ಫ್ರೀ ಟೈಮಲ್ಲಿ ಅಲ್ಲ. ಶ್ಯಾಮ್, ಕೆಲ್ಸಕ್ ಜನ ಕೈ ಕೊಡ್ಬೋದು, ಆದ್ರೆ ಅವಳು 2 ರಾತ್ರಿ ಕಷ್ಟ ಪಟ್ಟು ದುಡ್ದಿರೋ ಹಣ ಅದನ್ನ ತಗೊಳಕ್ ಅವಳು ಬಂದೇ ಬರ್ತಾಳೆ. ಅವ್ರು ಮತ್ತೆ ಬರ್ದಿದ್ರ? ನಿಮ್ ವೃತ್ತಿ ನಿಮ್ದು, ನನ್ ವೃತ್ತಿ ನಂದು.
ಏನ್ ಮಾಡಕ್ಕಾಗತ್ತೆ, ಹಣೆ ಬರಹ. ಸರಿ, ಎಲ್ಲಿಗೆ ಬರಬೇಕು? ಹೋಟೆಲ್ ಏರ್ಲೈನ್ಸ್ ಡ್ರೈವ್ ಇನ್ ರೆಸ್ಟೋರೆಂಟ್. ಹಾಯ್ ಶ್ಯಾಮ್. ಹಾಯ್. ನಾನಿವತ್ತು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ. ಆಶ್ಚರ್ಯ, ನೀವೇ ಮುಂಚೆ ಬಂದು ಕಾಯ್ತಾ ಇದ್ದೀರಾ? ನನಗೆ ಬೇಕಾಗಿರೋದು ಅದಲ್ಲ. ಎಲ್ಲಿ ನಿಮ್ಮ ಸೋ ಕಾಲ್ಡ್ ಪಂಚೂಲ್ ಹುಡುಗಿ ಇನ್ನೂ ಬಂದಿಲ್ಲ? ಈಗ ತಾನೇ ಬರ್ತಾ ಫೋನ್ ಮಾಡಿದ್ದೆ, ಬರ್ತಿದ್ದಾಳೆ. ಹಾ, ಮೀನ್ವೈಲ್ ಏನಾದ್ರೂ ಸ್ನಾಕ್ಸ್ ತಗೊಳ್ತೀರಾ? ನನಗೇನು ಬೇಡ. ಇಲ್ಲಿ ಮೊಸರು ವಡೆ ತುಂಬಾ ಪಾಪ್ಯುಲರ್. ನೀವು ತಗೊಳ್ಳಿ. ಓಕೆ, ನಂಗೊಂದು ಮೊಸರು ವಡೆ. ಓಕೆ ಸರ್, ನಿಮಗೆ? ನನಗೇನು ಬೇಡ. ಮೊಬೈಲ್ ರಿಂಗ್ ಆಗ್ತಾ ಇದೆ ನೋಡಿ, ಮೋಸ್ಟ್ಲಿ ಅವರೇ ಇರಬೇಕು. ಹೆಲೋ, ನಾವ್ ಕಾಯ್ತಾ ಇದ್ದೀವಿ. ಸಾರಿ, ಇವತ್ತು ಬರಕ್ಕಾಗಲ್ಲ. ಬರಕ್ಕಾಗಲ್ವಾ? ಇಲ್ಲ. ಯಾಕೆ, ಏನಾಯ್ತು? ಏನಿಲ್ಲ, ಒಂದ್ ಸಣ್ಣ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ನಿನಗೇನಾಗಿಲ್ಲ ತಾನೇ? ಅಷ್ಟು ಗಾಬರಿ ಪಡೋ ಅಂತದ್ ಏನೂ ಆಗಿಲ್ಲ. ಕಾಲಿಗೆ ಒಂದ್ ಸಣ್ಣ ಗಾಯ ಅಷ್ಟೇ. ಐ ಆಮ್ ರಿಯಲಿ ಸಾರಿ. ಓ, ನಂಗ್ಯಾಕೆ ಸಾರಿ ಹೇಳ್ತೀಯಾ? ನಾನ್ ಅರ್ಥ ಮಾಡ್ಕೊಂತೀನಿ. ಆದ್ರೆ 3 ಸಲದಿಂದ ಸಾಧ್ಯವಾಗದೆ ಇರೋ ಭೇಟಿ ಇವತ್ ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ದೆ. ಪಾಪ, ಅವರು ನನ್ ಜೊತೆನೆ ಕಾಯ್ತಿದ್ದಾರೆ. ಅವ್ರ ಜೊತೆನೆ ಮಾತಾಡ್ತೀಯಾ? ಹಾ ಸರಿ, ಕೊಡಿ. ಅವಳು ನಿಮ್ ಹತ್ರ ಮಾತಾಡ್ತಾಳಂತೆ. ಅವ್ರಿಗೆ ನಿನ್ ಹತ್ರ ಮಾತಾಡಕ್ ಇಷ್ಟ ಇಲ್ವಂತೆ. ನಾನ್ ಫೋನ್ ಸ್ಪೀಕರ್ ಆನ್ ಮಾಡ್ತೀನಿ, ನೀನೇ ಡೈರೆಕ್ಟ್ ಆಗಿ ಸಾರಿ ಕೇಳು. ಕ್ಷಮಿಸಿ, ಹಲವಾರು ಕಾರಣಗಳಿಂದ ನನ್ನ ನಿಮ್ಮ ಭೇಟಿ ಸಾಧ್ಯನೇ ಆಗ್ತಿಲ್ಲ. ಇವತ್ತು ಬರ್ಬೇಕು ಅಂತಾನೆ ಹೊರಟಿದ್ದೆ, ಆದ್ರೆ ದಾರಿನಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್. ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಭೇಟಿ ಮಾಡೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ಮತ್ತೊಂದ್ಸಲಿ ನಿಮ್ಮನ್ನ ಕೇಳ್ಕೊಳ್ತೀನಿ. ಐ ಆಮ್ ರಿಯಲಿ ಸಾರಿ. ನಿಮ್ ಭೇಟಿ ಅಂತೂ ಆಗ್ತಿಲ್ಲ. ಅಟ್ಲೀಸ್ಟ್ ಇವತ್ತು ನಿಮ್ ವಾಯ್ಸ್ ಆದ್ರೂ ಕೇಳದ್ನಲ್ಲ. ಮತ್ತೆ ಕ್ಷಮಿಸಿ, ನೀವಿವಾಗ ಕೇಳ್ತಿರೋದು ನನ್ನ ನಿಜವಾದ ಧ್ವನಿನೇ ಅಲ್ಲ. ನನ್ನನ್ನು ಭೇಟಿ ಆದಾಗ ನೀವ್ ಕೇಳೋ ಧ್ವನಿನೇ ಬೇರೆ. ಬಾಯ್. ಅಲ್ರಿ, ಅವಳೇನೋ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ಲಿಕ್ಕೆ ಕಾರಣ ಇದೆ. ನೀವೇನಕ್ ವಾಯ್ಸ್ ಚೇಂಜ್ ಮಾಡಿದ್ರಿ? ಸಾರಿ, ನಾನು ಇಂಥವ್ರ ಜೊತೆ ಮಾತಾಡ್ತಾ ಇರೋದಿದೆ ಫಸ್ಟ್ ಟೈಮ್. ಎಷ್ಟಾಯ್ತಪ್ಪ? ನೀರು ಸರ್ 240. ಚೇಂಜ್ ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಮ ವೃತ್ತಿನ ಬಿಡಿಸೋದಕ್ಕೆ ನನ್ನ ವ್ಯಕ್ತಿತ್ವನೇ ಚೇಂಜ್ ಮಾಡ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನಾನು ವಾಯ್ಸ್ ಚೇಂಜ್ ಮಾಡ್ಕೊಳ್ಳೋದೇನು ಮಹಾ? ನಿಮ್ಮ ಹುಡುಗಿಗಳಿ, ಅವಳ ಕಾಲು ಹುಷಾರಾಗಿ ನೋಡ್ಕೊಳಕ್ಕೆ. ಬಾಯ್. ಓಕೆ, ಬಾಯ್. ಇದು ರವಿ. ಇದು ರಾಹುಲ್. ಅಲ್ಲ, ಸಾರಿ, ಇದು ಸಚಿನ್. ಮತ್ ಯಾರಿದು? ವೆಂಕಟ್. ಅದು ನಿಮ್ ತಾತ. ಮೈ ಡಿಯರ್ ಹಬಿ, ನಿಮ್ ಸ್ಪರ್ಶನ ನನಗ್ ಗುರ್ಸಕ್ಕಾಗಲ್ವಾ? ಈ ಮಿಮಿಕ್ರಿ ಎಲ್ಲ ಯಾಕೆ ಶ್ಯಾಮ್? ಅದೇನಿದ್ರು ನನ್ ಟ್ಯಾಲೆಂಟ್. ಪಾಪ, ನನ್ ಗಂಡ ಬ್ಯಾಡ್ ಮಿಮಿಕ್ರಿ ಆರ್ಟಿಸ್ಟ್. ನಾನ್ ಚಿಕ್ಕವನಿದ್ದಾಗ ನನ್ನ ಮಿಮಿಕ್ರಿಗಳಿಗೆ ಎಷ್ಟೊಂದು ಪ್ರೈಸ್ ಕೊಟ್ಟಿದ್ದಾರೆ ಗೊತ್ತಾ? ಚಿಕ್ಕದಾಗಿದ್ದಾಗ ಎಲ್ಲಾ ಕೋತಿಗಳು ಆಡೋ ಆಟಗಳು ಮುದ್ದಾಗಿ ಕಾಣಿಸುತ್ತೆ. ನನ್ನೇ ಕೋತಿ ಅಂತೀಯಾ? ಕೋತಿ ತನ್ನ ಹೆಂಡತಿ ಕೋತಿನ ಹ್ಯಾಕ್ ಪ್ರೀತಿಸುತ್ತೆ ಅಂತ ತೋರಿಸ್ಲಾ? ಶ್ಯಾಮ್, ಔಚ್. ಏ, ನನ್ನ ಹಿಡಿಯೋದ್ ಸ್ವಲ್ಪ ಕಷ್ಟ ಶ್ಯಾಮ್. ಸಾರಿ. ಅಮ್ಮ, ಚೇತು, ಏನಾಯ್ತು? ಆರ್ ಯು ಆಲ್ ರೈಟ್? ಏನಿಲ್ಲ ಶ್ಯಾಮ್. ನೋ, ಏನೋ ಆಗಿದೆ. ತೋರಿಸಿ. ಏನಾಗಿಲ್ಲ, ಐ ಆಮ್ ಫೈನ್. ಪ್ಲೀಸ್, ಸಿ, ಏನೋ ಆಗಿದೆ. ಕೂತ್ಕೊಳ್ಳಿ. ತೋರಿಸಿ. ಶ್ಯಾಮ್, ನಥಿಂಗ್. ತೋರಿಸಿ. ಶ್ಯಾಮ್, ಬಿಡಿ ಶ್ಯಾಮ್, ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ. ಈಗ ತಾನೇ ಮದುವೆ ಆಗಿದ್ದಾಳೆ. ತನ್ನ ಗಂಡನ ಅದ್ಭುತವಾಗಿ ಪ್ರೀತಿಸ್ತಾಳೆ. ಅವಳು ಅವಳದೇ ಕಾರಣದಿಂದ ನಮ್ಮ ವ್ಯವಸ್ಥೆಯಲ್ಲಿದ್ದಾಳೆ. ಹಾ, ಆರೆಂಜ್ ಸಾರಿ ಹಾಕೊಂಡ್ಬರ್ತಾಳೆ. ಎಲ್ಲಾ ಕೆಲಸ ಮುಗಿಸ್ಕೊಂಡೇ ಮನೆಗೆ ಬನ್ನಿ. ಗೀತಾ ಈಗ ಫೋನ್ ಮಾಡಿದ್ಲು.
ಅವಳ ಮನೇಲಿ ಏನೋ ಕನ್ಫ್ಯೂಷನ್ ಇತ್ತು ಅಂತ ಅವಳ ಗಂಡನ್ ನೋಡಕ್ಕೆ ಮನೆಗೆ ವಾಪಸ್ ಹೋಗಿದ್ಲಂತೆ. ಆದ್ರೆ ಅವಳು ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಇವತ್ ಸಂಜೆ 5 ಗಂಟೆಗೆ ನನ್ ಭೇಟಿ ಆಗ್ತಾಳೆ. ಇವತ್ತು ಬರಬೇಕು ಅಂತಾನೆ ಹೊರಟಿದ್ದೆ, ಆದ್ರೆ ದಾರಿನಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್. ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ. I'm so excited and nervous. ಇನ್ನೂ 2 ದಿವಸ. ಯಾಕ್ರಿ ಏನು ರಿಯಾಕ್ಷನ್ನೇ ಇಲ್ಲ? ನಾಡಿದ್ದು ಪರ್ಫಾರ್ಮ್ ಮಾಡೋದು ನನಗಿಷ್ಟ ಇಲ್ಲ. ವಾಟ್? ಯಾಕೆ ಏನು ಅಂತ ಕಾರಣ ಕೇಳಬೇಡ, ನನಗಿಷ್ಟ ಇಲ್ಲ ಅಷ್ಟೇ. ಆಲ್ ಆಫ್ ಅ ಸಡನ್ ಹುಚ್ಚಿಡ್ತಿದ್ಯಾ ನಿಮ್ಗೆ? ಹುಚ್ಚು ಹಿಡಿಯೋದು ಬೇಡ ಅಂತಾನೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಕಾರಣನೇ ಹೇಳ್ದೆ ಪರ್ಫಾರ್ಮ್ ಮಾಡಬೇಡ ಅಂದ್ರೆ? ಕಾರಣ ಬೇಕೇ ಬೇಕಾ? ನಿನ್ನ ಕೋರಿಯೋಗ್ರಾಫರ್ ಸಚಿನ್ ಜೊತೆ ನಿನಗಿರೋ ಕ್ಲೋಸ್ನೆಸ್ಸು ನನಗೆ ಹಿಂಸೆ ಕೊಡ್ತಾ ಇದೆ. ವಿವೇಕ್, ಆರ್ ಯು ಡೌಟಿಂಗ್ ಮೀ? ನಾನಲ್ಲ, ಇಡೀ ರಾಜ್ಯನೇ ನಿನ್ನ ಬಗ್ಗೆ ಮಾತಾಡ್ತಾ ಇದೆ. ಐ ಕೇರ್ ಹೂಟ್ಸ್ ಅಬೌಟ್ ಅದರ್ಸ್. ಆದ್ರೆ ನೀವು ಕೂಡ? ಶೋಭಾ, ನಮ್ಮಿಬ್ರು ಮ್ಯಾರಿಡ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ನೀ ಈ ಶೋ ಮಾಡಬಾರ್ದು. ಬೇರೆ ಯಾವುದೇ ಕಾರಣ ಕೊಟ್ಟಿದ್ರು ಮೋಸ್ಟ್ಲಿ ನಾನು ಈ ಶೋ ಮಾಡ್ತಾ ಇರ್ಲಿಲ್ವೇನು. ಆದ್ರೆ ನೀವು ನನ್ನ ಪ್ರೀತಿನೇ ಅನುಮಾನಿಸ್ಬಿಟ್ರಿ. ಪ್ಲೀಸ್ ಶೋಭಾ, ನನ್ನ ಮೇಲೆ ನಿಜವಾಗ್ಲೂ ನಿಂಗೆ ಪ್ರೀತಿ ಇದ್ರೆ ಈ ಶೋ ಮಾಡಬೇಡ. ಖಂಡಿತ ಇದೆ. ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ, ಪ್ರೀತಿಸ್ತಾನೇ ಇರ್ತೀನಿ, ಶೋನು ಮಾಡ್ತೀನಿ. ನನ್ನ ಪ್ರೀತಿ ಅನುಮಾನಿಸಿ ಅವಮಾನ ಮಾಡಿಬಿಟ್ರಿ. ನನ್ನ ಪ್ರೀತಿ ಎಂಥದ್ದು ಅಂತ ಇಡೀ ರಾಜ್ಯನೇ ನಿಮ್ಗೆ ಹೇಳುತ್ತೆ. ಆದರೆ ನಿಮ್ಮ ಹತ್ರ ನಾನಿರಲ್ಲ. ಎಸ್, ಐಲ್ ಬಿ ಮೂವಿಂಗ್ ಔಟ್ ಆಫ್ ಯೋರ್ ಲೈಫ್. ನೋ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಅವನೇನಾದರೂ ದುಡುಕಿದ್ರೆ ನಂತರ ಆಗ್ಬಿಡ್ತಾನೆ. ಶ್ಯಾಮ್ ದುಡುಕ್ಬಾರ್ದು, ಅವನ ಚೇತನ ಮೇಲೆ ಅನುಮಾನ ಪಡಬಾರ್ದು. ಗುರು, ನಿನ್ನ ಫ್ಲ್ಯಾಶ್ ಬ್ಯಾಕ್ ಸಾಕು. ಸರ್, ಕಥೆಯಲ್ಲಿ ಮುಂದೇನಾಯ್ತು ಅದನ್ನು ಹೇಳಿ. ಶ್ಯಾಮ್ ಏನು ಮಾಡ್ದ? ಅವನ್ ನಡ್ಕೊಂಡ ರೀತಿನೂ ನೀವು ಹೇಳ್ದಾಗೆ ಇತ್ತು. ಬನ್ನಿ ಶ್ಯಾಮ್, ಬನ್ನಿ ಕೂತ್ಕೊಳ್ಳಿ. ಏನಾಯ್ತು ನಿಮ್ಗೆ? ಹಾ ಶ್ಯಾಮ್, ಯಾಕೆ ಹಿಂಗ್ ಆಡ್ತಿದ್ದೀರಾ? ನೀವ್ ನಾನು ಹೆದರ್ಸ್ತಿದ್ದೀರಾ? ಒಂದು ಸಣ್ಣ ಗಾಯಕ್ಕೆ ಇಷ್ಟೊಂದು ಹೆದರ್ಬಿಟ್ರೆ ನಾನೇನ್ ಮಾಡ್ಲಿ? ನನ್ನ ನಂಬಿ, ನಾನ್ ಬಿದ್ದಾಗ ನನ್ನ ಕಣ್ಣಿಂದ ಹನಿ ನೀರು ಬರ್ಲಿಲ್ಲ. ನಿಮ್ ಪ್ರೀತಿ ನನಗೆ ಎಂಥ ನೋವನ್ನು ನುಂಗೋ ಶಕ್ತಿ ಕೊಟ್ಟಿದೆ. ಯಾವುದೇ ಸಂದರ್ಭದಲ್ಲೂ ನೀವ್ ನನ್ನ ಕಣ್ಣಲ್ಲಿ ನೀರು ನೋಡಲ್ಲ. ನಾನು ಕೊನೆ ಉಸಿರಿರೋವರೆಗೂ ನಿಮ್ ಪ್ರೀತಿನ, ನಿಮ್ ಕನಸನ್ನ ಪ್ರೀತಿಸ್ತಾ ಬಾಳ್ತೀನಿ. ಒಂದ್ ಸಣ್ಣ ಆಕ್ಸಿಡೆಂಟ್ಗೆ ಇಷ್ಟೊಂದು ಗಾಬರಿ ಆಗ್ಬಿಟ್ರೆ ಹೇಗೆ ಶ್ಯಾಮ್? ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬನ್ನಿ, ಕಾಫಿ ತರ್ತೀನಿ. ಶ್ಯಾಮ್, ನನ್ನ ಕಣ್ಣಲ್ಲಿ ನೀರು ಬಂದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೋ, ನಿಮ್ ಕಣ್ಣಲ್ಲಿ ನೀರು ಬಂದ್ರೆ ಅದಕ್ಕೆ 100 ಪಟ್ಟು ನೋವು ಈ ಮನ್ಸ್ಗಾಗುತ್ತೆ. ಕಾಫಿ ತರ್ತೀನಿ, ಬಟ್ಟೆ ಚೇಂಜ್ ಮಾಡಿ. ಇಲ್ಲ ಚೇತು, ಸತ್ಯ ಏನು ಅಂತ ನಿನಗೆ ನನ್ನಿಂದ ಹೇಳೋಕ್ಕಾಗ್ತಾ ಇಲ್ಲ. ನಾಳೆ ಕಳಿಸ್ಕೊಡ್ತೀನಿ, ಲೇಟ್ ಆಗತ್ತೆ. ನನ್ನ ಕಮಿಟ್ಮೆಂಟ್ ಅಂದ್ರೆ ನಿಮಗೆ ಗೊತ್ತಲ್ಲ. ಓ ಶ್ಯಾಮ್, ನಿಮಗ್ ನಾನು ಮತ್ತೆ ಮಾಡ್ತೀನಿ. ನಮಸ್ತೆ ಶ್ಯಾಮ್, ನನ್ ಫೋನ್ ಟ್ರೈ ಮಾಡಿದ್ರಿ? ಸಾರಿ, ನನ್ ಫೋನ್ ಬಿಸಿ ಇತ್ತು. ನಾನು ನಿಮ್ಮ ಹುಡುಗಿ ಗೀತನ್ನ ಇಮಿಡಿಯೇಟ್ ಆಗಿ ಮೀಟ್ ಮಾಡಬೇಕು. ಏನಷ್ಟೊಂದು ಅರ್ಜೆನ್ಸಿ? ನೀವು ಯಾವತ್ತೂ ನನಗ್ ಫೋನ್ ಮಾಡಲ್ಲ, ಅದು ಏನ್ ಇಷ್ಟೊತ್ತಲ್ಲಿ? ಕಾರಣ ನಿಮಗೆ ಬೇಡ, ಅವ್ರನ್ನ ನಾಳೆನೇ ಮೀಟ್ ಮಾಡ್ಸಕ್ಕಾಗತ್ತಾ? ಓಕೆ, ಅದೇ ನಿಮಗ್ ಹೇಳಿದ್ನಲ್ಲ, ಅವಳಾಗೆ ನನಗ್ ಫೋನ್ ಮಾಡ್ಬೇಕಂತ. ಅಕಸ್ಮಾತ್ ಫೋನ್ ಮಾಡಿದ್ರೆ ಮೀಟ್ ಮಾಡಿಸ್ಬಿಡ್ತೀನಿ. ಹೇಗಾದ್ರೂ ಮಾಡಿ ಅವ್ರನ್ನ ನಾಳೆನೇ ಮೀಟ್ ಮಾಡ್ಸಕ್ ಟ್ರೈ ಮಾಡಿ ಪ್ಲೀಸ್. ಒಂದ್ ಕೆಲ್ಸ ಮಾಡೋಣ, ಇವಳು ಯಾಕೋ ಸರಿಯಾಗಿ ಕೈಗೆ ಸಿಗ್ತಾ ಇಲ್ಲ. ನಾನ್ ಬೇರೆ ಹುಡುಗಿನೇ ಕೊಡ್ತೀನಿ, ಅವಳನ್ನೇ ಮೀಟ್ ಮಾಡಿ ನಿಮ್ ಪಾಯಿಂಟ್ ನ ನೀವು ಪ್ರೂವ್ ಮಾಡಿ. ಇಲ್ಲ ಇಲ್ಲ, ನನ್ಗೆ ಆ ಹುಡುಗಿನೇ ಬೇಕು. ನನ್ ಹತ್ರ ಇರೋ ಬೇರೆ ಯಾವುದೇ ಹುಡುಗಿ ಹತ್ರ ನೀವ್ ಚಾಲೆಂಜ್ ಗೆದ್ರು, ನಾನ್ ನನ್ ವೃತ್ತಿ ಬಿಡ್ತೀನಿ ಅಂತಿದ್ರು, ನೀವ್ ಮಾತ್ರ ಅವಳೇ ಬೇಕು ಅಂತ ಯಾಕೆಷ್ಟು ಹಠ ಮಾಡ್ತಿದ್ದೀರಾ? ಈಗಾಗ್ಲೇ ಆ ಹುಡುಗಿಯಿಂದ
ಸಾಕಷ್ಟು ದೂರ ಜರ್ನಿ ಮಾಡಿದ್ದೀನಿ. ಅವ್ರನ್ನ ಒಂದ್ಸರಿನಾದ್ರೂ ನೋಡ್ಲೇಬೇಕು. ಓಕೆ, ನಿಮಗೋಸ್ಕರ ಆದಷ್ಟು ಬೇಗನೆ ಭೇಟಿ ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು. ಶ್ಯಾಮ್, ಅಯ್ಯೋ ಓಕೆ? ಯಾ, ಐ ಆಮ್ ಓಕೆ. ನೀವೇನು ಮರ್ತಿಲ್ಲ ತಾನೆ? ಇಲ್ಲ, ಏನು ಮರ್ತಿಲ್ವಲ್ಲ. ಆಯುಷೋ? ಶೋರ್. ಓ ಸಾರಿ, ಒಂದು ಥ್ಯಾಂಕ್ಸ್ ಹೋದೆ. ಬಾಯ್. ಬಾಯ್. ಕಮ್ ಸೂನ್. ಯಾ, ಐಲ್ ಟ್ರೈ. ಹೇಳಿ ಸಿಂಚನಾ ಅವ್ರೆ. ಏನ್ ಶ್ಯಾಮ್, ಏನಿದು ವಿಚಿತ್ರ? 2 ತಿಂಗಳಿಗೆ ಒಂದ್ಸಲ ಫೋನ್ ಮಾಡ್ತಿದ್ದವಳು ಈಗ 2 ದಿನಕ್ಕೂ ಫೋನ್ ಮಾಡ್ತಿದ್ದಾಳೆ. ವಿಷಯಕ್ಕೆ ಬರ್ತೀರಾ? ಸರಿ, ವಿಷಯಕ್ಕೆ ಬರ್ತೀನಿ. ಅವಳು ಈಗ ತಾನೇ ಫೋನ್ ಮಾಡಿದ್ಲು. 11:30ಗೆ ಪೇಮೆಂಟ್ ಇಸ್ಕೊಳಕ್ಕೆ ಅವಳು ನನ್ನ ಮನೆಗೆ ಬರ್ತಿದ್ದಾಳೆ. ನೀವು ಆಫೀಸ್ಗೆ ಹೋಗದೆ ಇಲ್ಲಿಗೆ ಬಂದ್ರೆ ಅವಳನ್ನ ಭೇಟಿ ಮಾಡ್ಬೋದು. ಯೋಚನೆ ಮಾಡಿ, ಮನೆ ಹತ್ರ ಬರ್ತೀರಾ? 11:30ಗೆ. ಹೌದಾ? 11:30ಗೆ ನಿಮ್ಮ ಮನೆ ಹತ್ರನಾ? ಶ್ಯಾಮ್. ಹಾಯ್. ಹಾಯ್. ಯಾಕ್ರಿ ಆಫೀಸ್ಗೆ ಹೋಗ್ಲಿಲ್ವಾ? ಏನಾದ್ರೂ ಮರ್ತ್ರಾ? ಸ್ವಲ್ಪ ಕಾಫಿ ತರ್ತೀರಾ? ಯಾಕೆ? ಅಯ್ಯೋ ಆಲ್ ರೈಟ್. ಸ್ವಲ್ಪ ತಲೆನೋಯ್ತಾ ಇದೆ. ತಲೆನೋವಾ? ಯಾಕೆ? ಯೂಶಲ್ ಆಗಿ ನಂಗೆ ತಲೆನೋವು ಬರಲ್ಲ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ. ನೀವು ಹೊರಗಡೆ ಎಲ್ಲರೂ ಹೋಗ್ತಾ ಇದ್ದೀರಾ? ಹೊರಗಡೆನಾ? ಇಲ್ಲವೇ. ಮತ್ತೆ ರೆಡಿ ಆಗಿದ್ದೀರಾ? ಯಾವತ್ತಾದ್ರೂ ಈ ಹೊತ್ತಲ್ಲಿ ಮನೆಗೆ ಬಂದು ನೋಡಿದಿದ್ರೆ ನಿಮಗ್ ಗೊತ್ತಾಗ್ತಿತ್ತು ಇಷ್ಟೊತ್ತಲ್ಲಿ ನಿಮ್ ಹೆಂಡತಿ ಯಾವ ಡ್ರೆಸ್ ಅಲ್ಲಿ ಇರ್ತಾಳೆ ಅಂತ. ನಿಮ್ಮ ಮೊಬೈಲ್ ಕೊಡ್ತೀರಾ? ನನ್ ಮೊಬೈಲಾ? ಯಾಕೆ? ಏನಿಲ್ಲ, ಆಫೀಸ್ಗೊಂದು ಫೋನ್ ಮಾಡಬೇಕಾಗಿತ್ತು. ನನ್ನ ಮೊಬೈಲಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅದಕ್ಕೆ. ಒಂದ್ ನಿಮಿಷ, ನಿಮ್ ಮೊಬೈಲ್ದಂತೂ ಯಾವಾಗ್ಲೂ ಇದೆ ಕತೆ. ತಗೊಳ್ಳಿ, ನನ್ ಫುಲ್ ನೆಟ್ವರ್ಕ್ ಇದೆ. ಥ್ಯಾಂಕ್ ಯು. ನಿಮ್ಮ ಮೊಬೈಲ್ ಯಾವಾಗಲೂ ಪರ್ಸಲ್ಲಿ ಇಟ್ಟಿರ್ತೀರಾ? ನನ್ಗೆ ಯಾವ್ದ್ರಿ ಕಾಲ್ ಬರುತ್ತೆ? ಬಂದ್ರೆ ನಿಮ್ದು, ಇಲ್ಲ ಅಮ್ಮಂದು. ನಿಮ್ ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಮಿಸ್ಡ್ ಕಾಲ್ ನೋಡಿ ನಾನೇ ಮಾಡ್ತೀನಿ. ಸ್ವಲ್ಪ ಕಾಫಿ ತರ್ತೀರಾ? ನೀವ್ ಫೋನ್ ಮಾಡ್ತಾ ಇರಿ, ನಾನ್ ಕಾಫಿ ತರ್ತೀನಿ. ಓಕೆ. ಡೈಲಿ ಇಷ್ಟೆಲ್ಲ ಎಂಟಿ ಇದೆ. ಹಲೋ, ಹೇಳಿ. ಸಾರಿ ಶ್ಯಾಮ್, ಒಂದ್ ಸಮಸ್ಯೆ ಆಗಿದೆ. ಅವಳ ಗಂಡ ಇವತ್ತು ಮನೇಲೇ ಉಳ್ಕೊಂಡ್ಬಿಟ್ಟಿದಾನಂತೆ. ಅವಳಿಗೆ ಹೊರಗ್ ಬರಕ್ ಆಗ್ತಾನೆ ಇಲ್ವಂತೆ. ಈಗ ತಾನೇ ಫೋನ್ ಮಾಡಿ ಹೇಳಿದ್ಲು. ಶ್ಯಾಮ್, ನನಗ್ ಸೆಕೆಂಡ್ ಲೈನ್ ಅಲ್ಲಿ ಫೋನ್ ಬರ್ತಿದೆ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ಲಾ? ಚೇತು ಫೋನ್ ನನ್ನ ಹತ್ರನೇ ಇದೆ. ಹಾಗಾದ್ರೆ ಈ ಗೀತಾ ಯಾರು? ಅವಳ ಗಂಡನು ಯಾಕೆ ಮನೆಯಲ್ಲಿ? ಶ್ಯಾಮ್, ಕಾಫಿ? ಇಲ್ಲ, ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು. ತಲೆನೋವು ಅಂದ್ರಿ? ಇದು ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ. ಓಕೆ, ಹುಷಾರು. ಶ್ಯಾಮ್, ನನ್ ಮೊಬೈಲ್. ಕಳ್ಳ. ಕಿಚಿ 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 ಕಿಚಿ. ನಮಸ್ತೆ ಶ್ಯಾಮ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ಸ್. ಮೊದಲನೇ ದಿನ ನೀವ್ ನಮ್ ಮನೆಗ್ ಬಂದ್ರಲ್ಲ, ನನಗ್ ಆ ದಿನ ಜ್ಞಾಪಕಕ್ಕೆ ಬರ್ತಾ ಇದೆ. ಆದ್ರೆ ಒಂದ್ ವ್ಯತ್ಯಾಸ, ನಾನಿವತ್ತು ಯಾವ ಜ್ಯೂಸು ಆಫರ್ ಮಾಡಲ್ಲ. ನೀವು ಇವತ್ತು ನನಗೆ ಉಪಚಾರ ಮಾಡಲೇಬೇಕು ಅಂತಿದ್ರೆ ಈ ಫೋಟೋಸಲ್ಲಿರೋ ಹುಡುಗಿರಲ್ಲಿ ನಿಮ್ಮ ಕ್ಲೈಂಟ್ ಯಾರಾದ್ರೂ ಇದಾರ ಹೇಳಿ. ನೀವ್ ಆರ್ಕಿಟೆಕ್ಟ್ ಆಗಿ ಯಾವ್ದಾದ್ರು ಟ್ರೆಜರಿ ಡಿಸೈನ್ ಮಾಡಿದೀರಾ? ಸಾಕಷ್ಟು. ಅದ್ರ ಸ್ಕೆಚ್ಚು ಡೀಟೇಲ್ಸು ಯಾರಿಗಾದ್ರೂ ಕೊಡ್ತೀರಾ? ಇಲ್ಲ, ಕೊಡಕ್ಕಾಗಲ್ಲ, ಅದು ನಮ್ಮ ವೃತ್ತಿ ಧರ್ಮ. ನಾನು ಹಾಗೆ, ನೀವ್ ಕೇಳಿದ ಯಾವ ಡೀಟೇಲ್ಸು ಕೊಡಕ್ಕಾಗಲ್ಲ. ಅದೇ ಬೇರೆ ಇದೇ ಬೇರೆ. ನಮ್ ಪ್ರೊಫೆಷನ್ ಬೇರೆ ಬೇರೆ ಆಗಿರ್ಬೋದು, ನಮ್ ಪ್ರೊಫೆಷನ್ ಅಲ್ಲಿ ಎಥಿಕ್ಸ್ ಒಂದೇ. ಅದನ್ನ ನೀವು ಗೌರವಿಸ್ಲೇಬೇಕು. ನೀವ್ ಯಾವ ಹುಡುಗಿ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ? ನಿಮ್ಗೆ ಗೊತ್ತಿರೋರ್ ಬಗ್ಗೆ ಏನಾದ್ರೂ ಅನುಮಾನನಾ? ಅದೆಲ್ಲ ನಿಮಗ್ ಬೇಡ. ಈಗ ಹೇಳಿ,
ಡೀಟೇಲ್ ಸಿಗುತ್ತಾ? ನನ್ ವೃತ್ತಿನೇ ಬಿಡಿಸ್ತೀನಿ ಅಂತಿದ್ದವ್ರು ಇವತ್ ನನ್ ವೃತ್ತಿಗೆ ಬೆಲೆ ಕಟ್ತಾ ಇದ್ದೀರಾ? ಸೊ ನೀವು ಹೇಳಲ್ಲ? ಇಲ್ಲ, ಅವತ್ತು ಪ್ರೀತಿನೇ ಇಲ್ದೇ ಇರೋ ಜಾಗ ಇದು ಅಂತ ಹೇಳಿದ್ರಲ್ಲ, ಇವತ್ ಪ್ರೀತಿಯಿಂದ ಈ ಜಾಗಕ್ಕೆ ಬಂದು ಏನೇ ಡೀಟೇಲ್ಸ್ ಕೇಳಿದ್ರು ನಾ ಹೇಳ್ಬಿಡ್ತಿದ್ನೇನೋ. ಆದ್ರೆ ದುಡ್ಡು ತೋರ್ಸ್ ಕೇಳಿದ್ರಲ್ಲ, ನಾನ್ ಹೇಳಲ್ಲ. ಆಯ್ತು, ಪ್ರೀತಿಯಿಂದಾನೇ ಕೇಳ್ತೀನಿ, ದಯವಿಟ್ಟು ಹೇಳಿ. ಹೀಗ್ ಮೊದ್ಲೇ ಕೇಳಿದ್ರೆ ಹೇಳ್ತಿದ್ದೆ. ಹಣ ತೋರಿಸ್ಬಿಟ್ರಿ, ಸಾರಿ, ಹೇಳಲ್ಲ. ಸರಿ, ಹಾಗಾದ್ರೆ ಅಟ್ಲೀಸ್ಟ್ ಗೀತನಾದ್ರೂ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅವ್ರನ್ನ ಆದಷ್ಟು ಬೇಗ ಭೇಟಿ ಮಾಡಿಸಿ. ನಿಮ್ಮ ಫೋನ್ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಶ್ಯಾಮ್, ಹಾ, ನಿಮ್ ಫೋಟೋಸ್, ಈ ಫೋಟೋಸ್ ಎಲ್ ಕಲೆಕ್ಟ್ ಮಾಡಿದ್ರಿ? ಒಳ್ಳೆ ಕಲೆಕ್ಷನ್. ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್. ನಿಮಗೋಸ್ಕರ ನಾನು ಒಂದೇ ಒಂದ್ ಮಾತು ಹೇಳ್ತೀನಿ. ನೀವ್ ತಂದಿರೋ ಫೋಟೋಸ್ ಅಲ್ಲಿ ಒಬ್ರು ನನ್ ಕ್ಲೈಂಟ್, ಯಾರಂತ ನಾನು ಹೇಳಲ್ಲ, ಪ್ರೊಫೆಷನಲ್ ಎಥಿಕ್ಸ್. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಕಮ್ ಇನ್. ಹಾಯ್, ಐ ಆಮ್ ಶ್ಯಾಮ್. ಹಾಯ್ ಶ್ಯಾಮ್, ಐ ಆಮ್ ಶಂಕರ್. ಪ್ಲೀಸ್ ಟೇಕ್ ಯು ಸೀಟ್. ಥ್ಯಾಂಕ್ ಯು. ಆತುರ, ಟೆನ್ಷನ್ ನಿಮ್ಮ ಮುಖದ ಮೇಲೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪರವಾಗಿಲ್ಲ ಶ್ಯಾಮ್, ಬಂದ್ ವಿಷಯ ಹೇಳಿ. ಯಾರಿದು? ಅದು ನಿಮ್ಮ ಕೆಲಸ. ಈ ನಿಮ್ ಕೆಲ್ಸಕ್ಕೆ ಎಷ್ಟು ಟೈಮ್ ಕೊಡ್ತೀರಾ ನಂಗೆ? ಯೂಶುವಲ್ ಆಗಿ ಈ ತರ ಕೆಲಸಕ್ಕೆ ಎಷ್ಟು ದಿನ ಟೈಮ್ ತಗೋತಿರೋ? ಅದಕ್ಕಿಂತ 3 ದಿನ ಕಮ್ಮಿ. ನಾಡಿದ್ದು ಸಂಜೆ ಒಳಗಡೆ ನಿಮ್ಗೆ ಇವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಓಕೆ, ಹಾಗಾದ್ರೆ ನಾನು ನಿನ್ನ ಹೊಡ್ತೀನಿ. ಲೈಫಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ, ಪ್ರತಿಯೊಂದು ಸಮಸ್ಯೆ ಕೂಡ ಪರಿಹಾರ ಇದ್ದೇ ಇರುತ್ತೆ. ಸೊ ಅದಿರ್ಲಿ, ನೀವೀಗ ಆರಾಮಾಗಿರಿ. ಅಂಡ್ ಯು ಟೇಕ್ ಕೇರ್. ಥ್ಯಾಂಕ್ ಯು. ನಾನು ಎಷ್ಟೋ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ, ಎಷ್ಟೋ ಜನರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದಿರೋ ಇನ್ಫಾರ್ಮೇಶನ್ ಕೊಟ್ಟು ಅವರಿಗೆ ಶಾಕ್ ಕೊಟ್ಟಿದ್ದೀನಿ. ಆದ್ರೆ ಪರ್ಸನಲಿ ನನಗೆ ಶಾಕ್ ಕೊಟ್ಟಂತ ಕೇಸ್ ನಿಮ್ದು. ಹಾಗೆ ನೋಡಿದ್ರೆ ತುಂಬಾ ಬೇರೆ ತರ ಏನಲ್ಲ ನಿಮ್ ಕೇಸ್ ಕೂಡ. ಎಷ್ಟೋ ಜನ ಗಂಡಂದ್ರು ತಮ್ಮ ಹೆಂಡತಿರ ಬಗ್ಗೆ ಅನುಮಾನ ಪಟ್ಟು ನನ್ನ ಹತ್ರ ಬಂದಿದೆ. ಎಷ್ಟೋ ಜನ ಹೆಂಡತಿರು ಕೂಡ ತಮ್ಮ ಗಂಡನ ಬಗ್ಗೆ ಅನುಮಾನ ಪಟ್ಟು ಬಂದಿದೆ. ಆದ್ರೆ ನೀವು ಒಂದ್ ಫೋಟೋ ನನಗೆ ಕೊಟ್ಟು ಅದು ನಿಮ್ ಹೆಂಡತಿದು ಅಂತ ಹೇಳ್ದೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ನನ್ಗೆ ಹೇಳಿದ್ರಲ್ಲ, ಅಂಥದ್ದೇನಾಗಿದೆ ಶ್ಯಾಮ್ ನಿಮ್ ಫ್ಯಾಮಿಲಿಲಿ ಪ್ರಾಬ್ಲಮ್? ಮಿಸ್ಟರ್ ಶಂಕರ್, ನಾನು ಯಾವ ಮನಸ್ಥಿತಿಯಲ್ಲಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ದಯವಿಟ್ಟು ನಿಮ್ಗೆ ಅವ್ರ ಬಗ್ಗೆ ಸಿಕ್ಕಿರೋ ಮಾಹಿತಿ ಬಗ್ಗೆ ಹೇಳಿ. ಖಂಡಿತ ಹೇಳ್ತೇನೆ, ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು. ಅದು ನಿಮ್ ಕೈಲಷ್ಟೇ ಸಾಧ್ಯ, ಅದಕ್ಕೆ ಕೇಳ್ತಾ ಇರೋದು. ನನ್ನ ಮನಸ್ಸಿಗೆ ಬೇಕಾಗಿರೋ ಸತ್ಯಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಂಗೊಬ್ಬ ತುಂಬಾ ಒಳ್ಳೆ ಸ್ನೇಹಿತ ಇದ್ದಾನೆ. ಅವನೊಬ್ಬ ಆರ್ಕಿಟೆಕ್ಟ್. ಅವನು ತಾನು ಇಷ್ಟಪಟ್ಟ ಹುಡುಗಿನ ತೀರ್ಥಹಳ್ಳಿವರೆಗೂ ಹುಡುಕೊಂಡು ಹೋಗಿ ಅವಳನ್ನ ಪ್ರಪೋಸ್ ಮಾಡಿ ಅವಳ ತಂದೆ ತಾಯಿನ ಕನ್ವಿನ್ಸ್ ಮಾಡಿ ವಿದಿನ್ ನೋ ಟೈಮ್ ಮದುವೆ ಆಗ್ತಾನೆ. ಏನ್ ಮಿಸ್ಟರ್ ಶಂಕರ್, ನನ್ನ ಕತೆ ನನಗೆ ಹೇಳ್ತಾರಾಗಿದೆ. ಅದಿರ್ಲಿ ಮಿಸ್ಟರ್ ಶ್ಯಾಮ್, ಇಂಥ ಸಿಚುವೇಶನ್ಗಳಲ್ಲಿ ನಮಗ್ ನಾವೇ ಹೆಲ್ಪ್ ಮಾಡ್ಕೋಬೇಕು. ಇನ್ನು ಮುಂದೆ ಕೇಳಿ, ಆ ಹುಡುಗಿ ಅಂತೂ ಅದ್ಭುತ. ಇವನು ಕೂಡ ಅವಳನ್ನ ಎಷ್ಟೇ ಇಷ್ಟಪಡ್ತಾ ಇದ್ರು ಕೂಡ ಯಾವುದೋ ಒಂದು ಚಿಕ್ಕ ಇನ್ಸಿಡೆಂಟ್ ಇಂದಾಗಿ ಅವಳ ಮೇಲೆ ಅನುಮಾನ ಪಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಸತ್ಯ ಏನು ಅಂದ್ರೆ, ಇಡೀ ಜಗತ್ಗೆ ಮಾದರಿಯಾಗುವಂತ ಪ್ರೇಮ ಅವರಿಬ್ಬರದು. ಯಾವುದೇ ಅಸಹ್ಯ ಇಲ್ಲದ ಸ್ವಚ್ಛ ಪ್ರೇಮ ಅವ್ರದು. ಇದನ್ ಬೇಕಾದ್ರೆ ನಾನು ಬರೆದು ಕೊಡ್ತೀನಿ. ನನ್ನ ವೃತ್ತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಶ್ಯಾಮ್, ಯಾವುದೇ ಕಪ್ಪು ಚುಕ್ಕಿ ಇಲ್ಲದ ಬಿಳಿ ಹಾಳೆ ಅಂತ ವ್ಯಕ್ತಿತ್ವ ಆ ಹುಡುಗಿದು. ಎಂಥ ಒಳ್ಳೆ ಸುದ್ದಿ ಹೇಳಿದ್ರಿ ಮಿಸ್ಟರ್ ಶಂಕರ್. ಥ್ಯಾಂಕ್ ಯು. ಕಥೆ ಇದೇ ರೀತಿ ಮುಂದುವರೆದ್ರೆ ಅವ್ರ ಪ್ರೇಮದ ಗತಿ ಏನಾಗಬಹುದು ಯೋಚನೆ ಮಾಡಿದ್ದೀರಾ? ಏನೂ ಆಗಲ್ಲ. ಆ ನಿಮ್ಮ ಸ್ನೇಹಿತನ ಹತ್ರ ನಾನ್ ಮಾತಾಡ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ ಶ್ಯಾಮ್. ತನ್ನ ಕಣ್ಣಲ್ಲಿ ನೀರು ಬಂದ್ರೆ ತನ್ನ ಗಂಡ ಎಲ್ಲಿ ನೊಂದ್ಕೋತಾನೋ ಅಂತ ತನ್ನೆಲ್ಲಾ ತೊಂದರೆಗಳನ್ನ ಸಹಿಸಿಕೊಂಡು ನಗ್ನಗ್ತಾ ಸಂಸಾರ ಮಾಡ್ತಿರೋ ಆ ಹುಡುಗಿಗೆ ತನ್ನ ಗಂಡ ಹೀಗೆ ತನ್ನ ಮೇಲೆ ಅನುಮಾನ ಪಡ್ತಿದ್ದಾನಂತೆ ಗೊತ್ತಾದ್ರೆ ಎಂಥ ಶಾಕ್ ಆಗ್ಬೋದು ಯೋಚನೆ ಮಾಡಿದೀರಾ? ಮುಠಾಳ ರೀ, ನಿಮ್ ಸ್ನೇಹಿತ ಮುಠಾಳ. ಅವನ ಜೀವನ ಅವನೇ ಹಾಳು ಮಾಡ್ಕೊಂಡ್ಬಿಡ್ತಾ ಇದ್ದ. ಅವನ ಪರವಾಗಿ ನಾನ್ ಪ್ರಾಮಿಸ್ ಮಾಡ್ತೀನಿ, ಇನ್ನವನ್ ಸರಿ ಹೋಗ್ತಾನೆ. ಇನ್ನವನ್ ಪ್ರೇಮಕ್ಕೆ ಯಾವ ಸಮಸ್ಯೆನೂ ಬರಲ್ಲ. ನಾನೇನ್ ಬರ್ತೀನಿ ಮಿಸ್ಟರ್ ಶಂಕರ್. ಥ್ಯಾಂಕ್ ಯು. ಓಕೆ ಶ್ಯಾಮ್, ಒಳ್ಳೇದಾಗ್ಲಿ. ಶ್ಯಾಮ್, ಒಂದ್ ನಿಮಿಷ. ನಿಮ್ ಸ್ನೇಹಿತನಿಗೆ ತಂದೇನೇ ತೊಂದರೆಗಳಿದ್ರು ಅದನ್ನೆಲ್ಲ ಮರೆತು ಅವನ ಹೆಂಡತಿ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಕ್ ಹೇಳಿ. ಯಾಕೆಂದ್ರೆ ನಿಜವಾದ ಪ್ರೀತಿ ಎಲ್ರಿಗೂ ಯಾವಾಗ್ಲೂ ಸಿಗಲ್ಲ. ಸಿದ್ದು, ಶಾಲ್ ವಿ ಗೋ? ಎಲ್ಲಿಗೆ? ಹೋಮ್, ಅವರ್ ಹೋಮ್. ಅದಕ್ಕೂ ಮುಂಚೆ ನಾನೊಂದು ಕಡೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ಇಲ್ಲೇ ಹತ್ರದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಗೆ ಡ್ರಾಪ್ ಬೇಕಾ? ಬೇಡ, ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ. ಸರ್, ಒಂದು ಡೌಟ್. ಏನು? ಈ ಕತೆ ನಾಯಕ ಏನಾದ ಅಂತ ಗೊತ್ತೇ ಆಗ್ಲಿಲ್ಲ.
ಆ ನಾಯಿಕ ಈಗ ಈ ನನ್ನ ಕಣ್ಣುಗಳಲ್ಲಿದ್ದಾನೆ. ಬಾಯ್, ಸಿ ಯು, ಬರ್ತೀನಿ. ಚೇತ್ ನನಗೆ ಈತ ಹೌದು ಅಲ್ವೋ ಅಂತ ಕೇಳಕ್ ಹೋಗಿದ್ಯಾ? ನಿಮ್ಗೆ ಯಾಕೆ ಡೌಟ್ ಬರಲಿಲ್ಲ? ಇಲ್ಲ ಶೋಭಾ, ಈ ಆಕ್ಸಿಡೆಂಟು ನನ್ನ ಜೀವನ ನನಗೆ ವಾಪಸ್ ಕೊಡ್ತು. ಈ ಆಕ್ಸಿಡೆಂಟ್ ಅಲ್ಲ, ಆ ವ್ಯಕ್ತಿ ಹೇಳಿದ ಕತೆ. ಶೋಭಾ, ಒಂದು ನಿಮಿಷ ಕಣ್ಮುಚ್ಕೊಂಡು ಯೋಚನೆ ಮಾಡು. ಶ್ಯಾಮ್ ತಗೊಂಡ ನಿರ್ಧಾರ ಸರಿ ಅನ್ಸುತ್ತಲ್ವಾ?